ಮಾನ ಮರ್ಯಾದಿಲ್ಲ ನಿಮಗೆ ಬೇವರ್ಸಿ ನನ್ನ ಮಕ್ಳುಗಳಿಗೆ ಹಾಳಾಗೋಗಿ. ಶ್ರೀಲಂಕಾದಲ್ಲಿ 100 ರೂಪೀಸ್, ಬಟ್ ನಮ್ಮ ಇಂಡಿಯನ್ ರುಪೀಸಲ್ಲಿ ಇದಕ್ಕೆ 28 ರೂಪಾಯಿ. ನಾನು ಫ್ಯಾಷನಿಗಂತೆಲ್ಲ ಬ್ಲಾಗ್ ಮಾಡಲ್ಲ ಗುರು, ಅರ್ನ್ ಮಾಡೋಕ್ಕೆ ಮಾಡೋದು. ನಾನು ಓಪನ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು, ಅವಳು ಆಶಿಕಾ. ಸೊ ಯಾರಾದ್ರೂ ಕೇಳು ಕಾರ್ಡ್ ಆಕ್ಸೆಸ್. ಆ್ಯಕ್ಚುಲಿ ನಾವು ಡೌನು ಓಕೆ, ಕಾರ್ಡ್ ಅವಶ್ಯಕತೆ ಇಲ್ಲ. ಸೊ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ಡೇ 3. ಡೇ 3ನೇ ಡೇ 4ಏನೇ? ಡೇ 3 ಇವತ್ತು. ನಂಗೆ ಮರ್ತೋಗ್ಬಿಟ್ಟಿದೆ. ಸೊ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಇಷ್ಟಪಟ್ಟು ಅಂತ ಅನ್ಕೊತೀನಿ. ವೇಟ್, ಗೈಸ್ ನನ್ನ ಔಟ್ಫಿಟ್ ಇವತ್ತು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಶಾರ್ಟ್ಸ್ ಅದೊಂಥರ ಚಂದ ಇದೆ. ಮೇಡಮ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ. ಇಲ್ಲ ಆ್ಯಕ್ಚುಲಿ ಯು ಲುಕಿಂಗ್ ಕ್ಯೂಟ್. ರಿಸೆಪ್ಷನ್ ಹತ್ರನೇ ಹೋಗ್ಬೇಕಾ? ಓಕೆ. ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ ಆಗಿತ್ತು. ಲಿಂಕ್ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್ ಆ್ಯಕ್ಚುಲಿ ನಾವಿವತ್ತು ಹೋಗ್ತಾ ಇರುವಂತಹದ್ದು ಎಲ್ಲಾದರೂ ಒಂದು ಶಾಪಿಂಗಲ್ಲೇ, ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ. ಮಾಲ್ ಎಲ್ಲ ಕಡೆ ಮಾಡೋದೇ ಇದ್ದೇ ಇರುತ್ತೆ. ಸೊ ಸ್ಟ್ರೀಟ್ ಶಾಪಿಂಗ್ ಹೋಗಿ ಮಾಡ್ತೀವಿ. ಇಲ್ಲಿನ ಕರೆನ್ಸಿ, ಬೆಂಗಳೂರು ಕರೆನ್ಸಿ ಎಲ್ಲ ಏನೇನು ಪ್ರತಿಯೊಂದು ಹೇಳ್ತೀನಿ. ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಏನೇನು ತಿಂತೀನಿ ಅಂತ ಹೇಳ್ತೀನಿ. ಇಲ್ಲಿ ಬಂದರೆ ಚೆನ್ನಾಗಿ ತಿಂದ್ಬಿಡ್ತೀನಿ, ಅದೆಲ್ಲ ಸುಳ್ಳು. ಇಲ್ಲಿ ಫುಡ್ಡಿಗೆ ನಾವು ಅಡ್ಜಸ್ಟ್ ಆಗಲ್ಲ, ಬರೀ ಡಯಟೆ, ಫ್ರೂಟ್ಸು ಗೀಟ್ಸು ಅಂದ್ಕೊಂಡು. ಸೊ ಗೈಸ್ ನಾವು ಇವಾಗ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಬಂದಿದ್ದೀನಿ. ಏನೇನು ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಬಾಯ್ಲ್ಡ್ ಎಗ್ ಮತ್ತು ಇದು ಚಿಕನ್ ದೋಸೆ ಏನೋ ಇದೆ, ಇದು ಒಂದು ಆನಿಯನ್ ದೋಸೆ. ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ, ಮತ್ತು ಏನು ತೊಗೋತೀನಿ ಅಂತ ಹೇಳ್ತೀನಿ. ಓಕೆ, ಬಟ್ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲ ನೀವು ಎಷ್ಟು ಗಂಟೆಗೆ ಎದ್ದೋಳ್ತೀರಾ? ನಾನು ರೊಟೀನ್ 10 ಗಂಟೆಗೆ ಮಲ್ಕೊಂಡು ಬೇಗ. ಸ್ಯಾಟರ್ಡೇಸ್ ಎಲ್ಲ ಜಲ್ದಿ ಲೇಟಾಗಿ ಮಾಡಿದ್ರೆ ಬೆಳಗ್ಗೆ ಎದ್ದೋಳೋದು? ನಾನಂತೂ ಗೊತ್ತು, ಜಿಮ್ಮೆಲ್ಲ ಮುಗಿಸಿ 11:30 ಮಲ್ಕೊಂಡ್ರೆ ಬೆಳಗ್ಗೆ 7:30ಗೆ ಎದ್ದೇಳೋದು. 7:30 8:30 ಆಗುತ್ತೆ. 1 ಕೋಟಿ ಸಂಪಾದನೆ ಮಾಡಿದ್ಯಾ ನೀನು? ಜಾಸ್ತಿ. ನಾನು ಏನು ಕೇಳಿದ್ರು ಅಂದರೆ, ನೀನು ಸನ್ಯಾಸಿ ತೊಗೊಂಡಿದ್ದಲ್ಲಿ ನೆಕ್ಸ್ಟ್ ಅವ್ರು ಯಾರು ರಿಟೈರ್ಮೆಂಟ್ ತೊಗೊಳೋದು ಏನಕ್ಕೆ? ದುಡ್ಡು ಇರುತ್ತೆ ಮಸ್ತ. ನಾನು ಆ ಫೀಲ್ಡ್ ನೋಡಿ, ಜನಗಳನ್ನ ನೋಡಿ ಸುಸ್ತಾಗಿ ಆ ಫೀಲ್ಡ ಬೇಡ ಅಂತ ಬಿಟ್ಟಿರೋಳು ಅಷ್ಟೇ ನಾನು. ಅದೇ ಬಿಟ್ಟಿದ್ದೀಯ ಅಂದರೆ ಇವಾಗ ನೀನು ದುಡಿಮೆ ಅಲ್ಗೂ ಇರ್ಬೇಕು ತಾನೆ. ಎಲ್ಲಿ ಬಿಟ್ಟಿದ್ದೀನಿ? ಹ್ಯಾಟ್ಸು, ಕೊಲಾಬ್ರೇಷನ್ ಶೂಟ್ಸ್ ಎಲ್ಲ ಮಾಡ್ತಿದ್ದೀನಲ್ಲ, ಬ್ಲಾಗ್ ಎಲ್ಲ. ಯಾರೋ ದೊಡ್ಡ ಪಾರ್ಟಿನೇ ಹಿಡಿದ್ಬಿಟ್ಟಿದ್ದೀನಿ ನಾನು. ದುಡ್ಡು ನಂಗೆ ಬರ್ತಿದೆ, ನಾನು ಯಾಕೆ ಈ ಥರ ಎಲ್ಲ ಬ್ಲಾಗ್ ಮಾಡ್ತೀನಿ? ಅದು ಹ್ಯಾಟ್ ಶೂಟ್ಸ್ ಎಲ್ಲ ಫ್ಯಾಷನ್ ಅಷ್ಟೇ, ಫೇಮಸ್ ಅಲ್ಲಿರ್ಬೇಕು. ಐ ಸ್ವೇರ್ ನಾನು ಫ್ಯಾಷನಿಗಂತೆಲ್ಲ ಬ್ಲಾಗ್ ಮಾಡಲ್ಲ ಗುರು, ಅರ್ನ್ ಮಾಡೋಕ್ಕೆ ಮಾಡೋದು. ನಾನು ಓಪನ್ ಮಾಡಿ. ಎಷ್ಟು ಬರುತ್ತೆ ತಿಂಗಳಿಗೆ? ಕನ್ಸಿಸ್ಟೆನ್ಸಿಯಾಗಿ ಎಲ್ಲ ಹಾಕಿದ್ರೆ ವಿಡಿಯೋ 1 ಲಕ್ಷ ಬರುತ್ತೆ. 1 ಲಕ್ಷದಲ್ಲಿ ನೀನಿದು ಲೈಫ್ ಸ್ಟೈಲ್ಗೆ ಯಾವ ಮೂಲೆನೂ ಸಾಗಲ್ಲ. ಬರೀ ವಿಡಿಯೋಗೆ ನಾನು ಒಂದು ಶಾರ್ಟ್ಸಿಗೆ, ಯೂಟ್ಯೂಬ್ ಶಾರ್ಟ್ಸಿಗೆ ಏನಿಲ್ಲ ಅಂದರೆ 2.5 lakh ಚಾರ್ಜ್ ಮಾಡ್ತೀನಿ. ಮತ್ತು ನಿಂಗೆ ಪ್ರತಿ ತಿಂಗಳು ಸಿಗ್ಬೇಕಲ್ಲ? ಸಿಗುತ್ತಲ್ಲ, ಎವ್ರಿ ಮಂತು ಫೆಸಸ್ ಕನ್ನಡ ಮಾಡ್ತೀನಲ್ಲ ಶಾರ್ಟ್ಸು. ಒಂದು 5-6 ಸಿಗುತ್ತಾ? ನನಗೇನು ಯಾವುದಕ್ಕೂ ಕಮ್ಮಿ ಇಲ್ಲಪ್ಪ, ಚೆನ್ನಾಗಿದೆ. ನಾನು ಹೇಳೋದು ಚೆನ್ನಾಗಿದೆಯಾ ಅಂತಲೇ ಹೇಳ್ತಾರೆ. ಅವರೇ ಅದನ್ನ ಚೀಸ್ ಬಾಲ್ ಅಂದ್ಬಿಟ್ರು ನಿನ್ನಿಂದ. ಇರಬೇಕದು. ಗುಡ್ ಮಾರ್ನಿಂಗ್. ತಿನ್ನೋಳು ಸಕ್ಕದಾಗಿದೆ.
నన్ను Food చీర్ అంతా. చేస్తా అన్నారు ನೋಡಿ ಇವತ್ತು. థ్యాంక్స్ యూ అన్న నన్ను చీర్ చేస్తా ఉన్నారు ఫస్ట్ రోల్ దాంట్లో రాజా దీంట్లో ఆనియన్ దోశ యాక్లీ ఫిల్మ్ సక్కదా ఉంది కదన్నా అదే దాంట్లో సెకండ్ లీడ్ ఉంటారు కదా వాడు ఫేమస్ కదా నయనతార లవ్ చేస్తూ ఉంటుంది చూడన్న రాజా రాణిలో వాడి పేరు నాకు మర్చిపోయినా ఆర్య మెయిన్ ఇంకొకడు ఉంటాడు కదా ಆಮ್ಲೆಟ್ ಇವಾಗ ಸಕ್ಕದಾಗೈತೆ ನಯನತಾರ ಲವ್ ವಾಡು చాలా ಕ್ಲೋಸ್ ఉన్నట్టున్నాడు ఏమో ಕೆಳಗಡೆ ಊಟ ತಿಂದು ಬಂದನಲ್ಲ ಬ್ರೇಕ್ಫಾಸ್ಟ್ ಅವಾಗ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ತೊಗೊಂಡೆ ವಿತೌಟ್ ಶುಗರ್. ಅದಾದಮೇಲೆ ನೋಡಿ ಯೋಗರ್ಟ್ ತಂದಿದ್ದೀನಿ. ಆಮೇಲೆ ಹೊಟ್ಟೆ ಏನಾರು ಹಸಿರು ತಿನ್ನೋಣ ಅಂತ ಹೇಳಿ ಈ 2 ಸ್ಟ್ರಾಬೆರಿ. ಇವಳ್ದೊಂದು ಅಲ್ಲಿ ಬಿದ್ದಿದ್ದಾಳಲ್ಲ ಬರೀ ಮಲ್ಗದೆ ಅದು ಇದೆರಡು ಅವಳ್ದು, ಇದೆರಡು ನಂದು. ನಮ್ಮ ರೂಮ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ. ಕೈಸ್ ಯಾವುದೋ ವ್ಲಾಗ್ಸೇ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಹಿಂಸೆ ಆಗ್ತಿದೆ. ಗೈಸ್ ಏನು ಗೊತ್ತಾ ಅಂತ ಸಿಕ್ಕಾಪಟ್ಟೆ ಇತ್ತು, ತುಂಬ ಜಾಸ್ತಿ ಇತ್ತು ಗೈಸ್. ಇದು ಈ ಥರ 100 ರೂಪೀಸ್ ಇದೆಯಲ್ಲ, ಇದು ತುಂಬ ಇತ್ತು. ಒಂದು 10 ಇತ್ತು. ನಾನು ಫುಡ್ ಆರ್ಡ್ರ್ ಮಾಡಿದೆ ಅಲ್ವಾ ರೂಮ್ಗೆ, ಅವರಿಗೊಂದು, ಆಮೇಲೆ ಪ್ಲೇಟ್ ತೊಗೊಂಡೋಗಿ ಬರ್ತಾರಲ್ಲ ಅವರಿಗೆ, ಮತ್ತು ರೂಮ್ ಕ್ಲೀನ್ ಮಾಡೋಕ್ಕೆ ಬರ್ತಾರಲ್ಲ ಅವರಿಗೆ ಎಲ್ಲ ಕೊಟ್ಬಿಟ್ಟೆ ಗೈಸ್. ಇನ್ನಿರೋದೇ ಇಷ್ಟು 3 ಐತೆ. ಬಟ್ ಇದೊಂದು ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಇದೊಂದು ಇಟ್ಕೊಂಡ್ರೆ ಕಾಸು ಬರುತ್ತೆ ಅನ್ನೋ ಒಂದು ನಂಬಿಕೆ ಇರಬೇಕಲ್ಲ ಒಂದು ಶ್ರೀಲಂಕಾದು. ಸೊ ಇದು ಇಷ್ಟು ಮನೆಗೆ ತೊಗೊಂಡೋಗ್ತೀನಿ. ಇದು ಯಾರೋ ಕೇಳಿದ್ದಾರೆ ಅವರಿಗಿದು, ಮತ್ತು ಇದೊಂದು ಖರ್ಚು ಮಾಡ್ತೀನಿ, ಮತ್ತು 2 ತೊಗೊಂಡೋಗ್ತೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಸ್ಟ್ರೀಟ್ ಶಾಪ್ ಮಾಡೋಕ್ಕೆ. ವೆಯ್ಟ್ ಮಾಡ್ತಾ ಇರಿ. ಇದನ್ನು ಇದು ಜೋಬಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದ್ರ ಬಗ್ಗೆ ತಿಳಿಸ್ತೀನಿ, 1 ನಿಮಿಷ ಇರಿ ಗೈಸ್. ಏನು ಗೊತ್ತಾ, ಇಲ್ಲಿ ನೋಡಿ 100 ರೂಪೀಸ್. ಇದು ಶ್ರೀಲಂಕಾದಲ್ಲಿ 100 ರೂಪೀಸ್ ಆಯಿತಾ. ಹೆಂಗಿದೆ ನೋಟು, ನೋಡಿ ನೋಟ್ ಕಲರ್. ಸೊ ಈ 100 ರೂಪೀಸ್ ನೋಟುದು ಶ್ರೀಲಂಕಾದಲ್ಲಿ 100 ರೂಪೀಸ್, ಬಟ್ ನಮ್ಮ ಇಂಡಿಯನ್ ರುಪೀಸಲ್ಲಿ ಇದಕ್ಕೆ 28 ರೂಪಾಯಿ ಅನಿಸುತ್ತೆ, 28 ರೂಪೀಸ್ ಎಷ್ಟೋ ಅನಿಸುತ್ತೆ, ಮೋಸ್ಟ್ಲಿ 28 ಪಾಯಿಂಟ್ ಅಷ್ಟು ಗೊತ್ತಾಗುತ್ತೆ. ಆಮೇಲೆ ಹತ್ರ ಇನ್ನೊಂದು ನೋಟಿದೆ 8. ಇದು ಕೇಳೋ ನೀವು ಶಾಕ್ ಆಗ್ತೀರಾ. $1 ಇದು. ನೋಡೋಣ ನಿಮ್ಗೆ ಎಷ್ಟು ಜನಕ್ಕೆ ತಲೆ ಇದೆ ಅಂತ. $1ಗೆ ಇದು $1 ಅಂತ ಕರಿತೀವಿ ನೋಡಿ. ಇಲ್ಲಿ $1 ಅಂತ ಇದೆ. ಕರೆಕ್ಟಾಗಿ ನೋಡಿ. ಈ $1ಗೆ ನಮ್ಮ ಇಂಡಿಯನ್ ರುಪೀಸ್ ಎಷ್ಟು ಪೈಸೆ, ಎಷ್ಟು ರೂಪಾಯಿ ನೋಡ, ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಗೈಸ್. ಏನು ಗೊತ್ತಾ, ಶಾಪಿಂಗ್ ಮಾಡೋಣ ಅಂತ ಹೇಳಿ ಒಂದು ಔಟ್ಫಿಟ್ ಹಾಕೊಂಡು ರೆಡಿ ಆದೆ. ಬಟ್ ಇವಾಗ ನಂದು ಈವ್ನಿಂಗ್ ಇವತ್ತು ಶೋಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಫುಲ್ಲು ಎಷ್ಟು ಬಿಸಿಲಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಸೊ ನಾನು ಹೋಗೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಕರ್ಕಿ ಆಗಿಬಿಟ್ರೆ ಇವಾಗ ಆಲ್ರೆಡಿ ಟ್ಯಾನ್ ಆಗಿದೆ ನೋಡಿ. ನೆನೆಲ್ಲ ಬೀಚ್ ಹತ್ರ ಹೋಗಿ ಕೈ ಹತ್ರ ಇದು ಎಲ್ಲ ಫುಲ್ಲು ಟ್ಯಾನ್ ಆಗಿಬಿಡಿದೆ. ಸೊ ಅದಕ್ಕೆ ಬೇಡ ಅಂತ ಸ್ಕಿಪ್ ಮಾಡಿದೆ. ಬಟ್ ಸ್ಟ್ರೀಟ್ ಶಾಪಿಂಗ್ ಹೋಗಲೇಬೇಕು ನಾನು. ಸೊ ಯಸ್. ಆಮೇಲೆ ನೆನೆ ಎಲ್ಲ ಬಿಕಿನಿ ಹಾಕ್ಕೊಂಡಿರೋ ಬ್ಯಾಡ್ ಕಮೆಂಟ್ಸ್ ಮಾಡಿದ್ದೀರಲ್ಲ ಅಣ್ಣಂದಿರಾ, ದೊಡ್ಡ ನಮಸ್ಕಾರ. ಏನು ಜೊಲ್ಲನ ಮಕ್ಕಳು ಥರ ಬಿಟ್ಕೊಂಡು ನೋಡ್ತೀರಾ, ಹಿಂಗೆ ಜಲ್ಸಿಸ್ಕೊಂಡು ಕಣ್ಣು ಹಿಂಗೆಲ್ಲ ಬಿಟ್ಕೊಂಡು ಮೂವಿಗಳಲ್ಲಿ ಬಿಕಿನಿ ಹಾಕ್ಕೊಂಡ್ರೆ, ಅದೇ ಹೀರೋಯಿನ್ಸ್ ಬಿಕಿನಿ ಹಾಕ್ಕೊಂಡ್ರೆ ಫುಲ್ ಲೈಕ್ ಮಾಡ್ತೀರಾ. ವಾವ್, ಸ್ಟನ್ನಿಂಗ್, ಬ್ಯೂಟಿ, ಲವ್ಲಿ, ಸಕ್ಸಿ, ಓ ಪ್ರೇಟಿ, ಡ್ಯಾಮ್ ಹಾಟ್, ಈ ಥರ ಎಲ್ಲ ಮಾಡ್ತೀರಾ. ಅದೇ ನಾವು ಹಾಕ್ಕೊಂಡ್ರೆ ಏನೇನೋ ಡ್ಯಾಶ್ ಡ್ಯಾಶ್ ಅಂತ ಹೇಳ್ತೀರಾ.
ಮಾನ ಮರ್ಯಾದಿಲ್ಲ ನಿಮಗೆ ಬೇವರ್ಸಿ ನನ್ನ ಮಕ್ಳುಗಳಿಗೆ ಹಾಳಾಗೋಗಿ. ನನಗೆ ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗಿಲ್ಲ ದೇವ್ರೆ ಕುಷ್ಠರೋಗ ಕೊಟ್ಬೇಡಪ್ಪ. ಕುಷ್ಠರೋಗ ಬಂದು ಸುತ್ತೋಗ್ಬೇಕು ಅವರು ಬ್ಯಾಡ್ ಕಮೆಂಟ್ಸ್ ಮಾಡೋರು, ಹಂಗಾಗಬೇಕು. ಪಬ್ಜಿ ಲವರ್ಸ್ ಎಲ್ಲ ಬೇಜಾರು ಮಾಡ್ಕೊಬೇಡಿ, ನಾನು ನಾಳೆ ಬರ್ತೀನಿ, ಟ್ರೈ ಮಾಡ್ತೀನಿ ಆದಷ್ಟು. ಇಲ್ಲಾಂದರೆ ಬೆಂಗಳೂರಿಗೆ ಬಂದ ತಕ್ಷಣನೇ ಆಡ್ತೀನಿ, ಅರ್ಥ ಆಯ್ತಾ? ಒಂದು ಚಾಕ್ಲೇಟು, ಒಂದು 3 ಚಾಕ್ಲೇಟ್ಸ್ ತೊಗೊಂಡೋಗ್ಬೇಕು ನಮ್ಮ ಪಾಪುಗೆ. ಮತ್ತು ಇನ್ನೊಬ್ರು ಯಾರೋ ಕೇಳಿದ್ದಾರೆ ಚಾಕ್ಲೇಟ್ ಬೇಕಂತ ಹೇಳಿ ಅವರಿಗೆ. ಅದಾದಮೇಲೆ ನನಗೆ 3 ಚಾಕ್ಲೇಟ್ ತೊಗೊಂಡೋಗ್ಬೇಕು. ಮಿಸ್ ಮಾಡೋದೇ ಇಲ್ಲ ಗೈಸ್, ಅದು ಎಷ್ಟು ಥರ ಏನಾಗಲಿ ಶಾಪಿಂಗ್ ಹೋಗಬೇಕು. ಮಾಡೋದು ಗುರು, ಒಬ್ಳು ರೂಮಲ್ಲಿ ಬೇಜಾರಾಗ್ತಿದೆ, ತಿಂದು ಮಲಗಿ. ಪಬ್ಜಿ ಲವರ್ಸ್ಗಷ್ಟೇ ಅರ್ಥ ಆಗೋದು ಗೈಸ್. ಶ್ರೀಲಂಕಾಗೆ ಬಂದಿದ್ದು ಪಬ್ಜಿನೇ ಆಡೋಕ್ಕಾಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೆಟ್ವರ್ಕ್ ಎರರ್ ಅಂತ ಬರ್ತಾನೆ ಇದೆ. ಏನಪ್ಪ ಮಾಡೋದು, ತಲೆ ಕೆಟ್ಟೋಗೈತೆ ರೂಮಲ್ಲಿ ಒಬ್ಬಳೇ. ದೇವಾ ಏನು ಮಾಡೋದು ಗುರು. ನೀವು ನಂದು ಫುಲ್ ಔಟ್ಫಿಟ್ ನೋಡೇ ಇಲ್ಲ ಅಲ್ಲ? ವೆಯ್ಟ್, ವಿಲ್ ಶೋ ಯು. ಇದು ಫ್ರಂಟ್, ಇದು ಬ್ಯಾಕ್. ಈ ಟಾಪದು ಲಿಂಕ್ ಏನಾದರೂ ಬೇಕಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಕಳಿಸ್ಕೊಡ್ತೀನಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಇನ್ನೂ ಇಷ್ಟು ಬಟ್ಟೆಗಳೈತೆ, ಯಾವುದೂ ಹಾಕಿಲ್ಲ. ಇವಾಗ ಈವೆಂಟಿಗೆ ರೆಡ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನೋಪ್ಪ ಗೊತ್ತಾಗ್ತಿಲ್ಲ ಏನು. ಐರನ್ ಮಾಡೋಣ ಬೇಜಾರಾಗ್ತಿದೆ ಅಂದರೆ ಐರನ್ ಮಾಡೋಕ್ಕೂ ಯಾವುದು ಬಟ್ಟೆ ನರಿಡೋದಿಲ್ಲ ಗೈಸ್. ಏನು ಗೊತ್ತಾ ನಾನು ಹೇಳೋದು, ಹಾರ್ಡ್ ವರ್ಕೌಟ್ ಎಷ್ಟು ಮಾಡಿದ್ದೀನಿ ನೋಡಿ ನಾನು. ನನ್ನ ತೈ ಸ್ವಲ್ಪ ಆಗಿದೆ ದಪ್ಪ, ಇದು ಈ ಮಜಲ್ ಬರಬೇಕಿನ್ನ, ಬಟ್ ಬರುತ್ತೆ.